ಭಾನುವಾರ ಜಾವಗಲ್ನ ಮಾಡೆಲ್ ಇಂಗ್ಲಿಷ್ ಸ್ಕೂಲ್ನಲ್ಲಿ ಮೀಟು ವಿ ತಂಡದ ವತಿಯಿಂದ ಶಾಲೆಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನ ಅಳವಡಿಸಿ ಗ್ರಾಮೀಣ ಭಾಗದ ಶಾಲೆಗಳನ್ನ ಅಭಿವೃದ್ಧಿಪಡಿಸುವ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಹದಿನೈದು ವರ್ಷಗಳ ಹಿಂದೆ ಈ ತಂಡ ಆರಂಭವಾಗಿದ್ದು, ಪ್ರಸ್ತುತ ಇದರಲ್ಲಿ 600ಕ್ಕೂ ಹೆಚ್ಚು ಶಾಲೆಗಳು ಒಳಪಟ್ಟಿವೆ. ಈ ತಂಡ ವರ್ಷಕ್ಕೊಮ್ಮೆ ಶಾಲಾ ಅಭಿವೃದ್ಧಿಯ ಸಲುವಾಗಿ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು, ಈ ಬಾರಿ ಜಾವಗಲ್ನಲ್ಲಿ ನಡೆಸಿದೆ. ಕಾರ್ಯಕ್ರಮದಲ್ಲಿ ಉದ್ಯಮಿಗಳಾದ ನಂಜೇಶ್ ಬೆಣ್ಣೂರು ಮಾತನಾಡಿ, ಜೀವನ ಈಗ ಎಐ ಮೇಲೆ ನಿಂತಿದೆ. ಪ್ರಾಂಪ್ಟ್ ಕೊಟ್ಟರೆ ಚಾಟ್ ಜಿಪಿಟಿ, ಜೆಮಿನಿ ಏನನ್ನ ಬೇಕಾದರೂ ಬರೆದು ಕೊಡುತ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಾಂಪ್ಟ್ ಇಂಜಿನಿಯರ್ಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಎಂದರು. ಬಟ್ ನಮ್ಮದಲ್ಲಿ ನಾನು ಮೂಲತಃ ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಆಸ್ ಎ ಪ್ರೊಫೆಸರ್ ಇನ್ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್. ದೆನ್ ಐ ಸ್ಟಾರ್ಟೆಡ್ ಮೈ ಓನ್ ಸ್ಟಾರ್ಟ್ಅಪ್ ವಿಚ್ ವರ್ಕ್ಸ್ ಆನ್ ಎ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ. ನಾವು ದೈನಂದಿನ ನಮ್ಮ ಜೀವನ ಪೂರ್ತಿ ನಡೀತಾ ಇರೋದೇ ಎ ಮೇಲೆ. ಅದು ನಮಗೆ ಬಿಸ್ನೆಸ್ ಆಗಿ. ಬಟ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮನ್ನು ನಾವು ಇವತ್ತಿಗೆ ಒಂದು 70 ಭಾಗ ನಾವು ಎಗೆ ನಮ್ಮನ್ನು ನಾವು ತೆರ್ಕೊಂಡಾಗಿದೆ. ಅದು ಇಟ್ ಮೇ ಬಿ ಥ್ರೂ ಫೇಸ್ಬುಕ್ ಅಥವಾ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ವಾಟ್ಸಪ್. These are all AI based. ಸೊ ಇವುಗಳ ಮೂಲಕ ಈಗ ನಮಗೆ ಸುಮಾರು ಕಡೆ ನಾವು ಟೆಕ್ನಿಕಲ್ ಟಾಕ್ ಕೊಡಕ್ಕೆ ಹೋಗ್ತೀವಿ, ಅಥವಾ ಇವತ್ತಿನ AI ಇಂಪ್ಯಾಕ್ಟ್ ಹೆಂಗಿದೆ ಅನ್ನೋದ್ರ ಬಗ್ಗೆ ಟಾಕ್ ಕೊಡಕ್ಕೆ ಹೋಗ್ತೀವಿ. ಇದು ಒಂದು ನೀವು ನೆನ್ಪಿಡ್ಕೋಬೇಕಿದೆ, ಎಷ್ಟೋ ಸಂಸ್ಥೆ ಫೌಂಡರ್ಸ್ಗಳಿದ್ದೀರಾ. ಮೂಲ ನಮ್ಮ ದೇಶದಲ್ಲಿ ಸಮಸ್ಯೆ ಆಗ್ತಾ ಇರೋದು, ಈಗ ಒಂದು ಭಯ ಇದೆ, AI ಬಂದುಬಿಟ್ಟು ಎಲ್ಲ ಜಾಬ್ಗಳು ಕಿತ್ಕೊಂಡು ಹೋಗುತ್ತೆ, ಎಲ್ಲ ಹೋಗ್ತಾ ಇದೆ ಅಂತ. ಯು ಕ್ಯಾನ್ ಅಬ್ಸರ್ವ್ ದಟ್ 2 days ಬ್ಯಾಕ್ Oracle has dismissed ಅಥವಾ ರಿಮೂವ್ 30,000 ಪೀಪಲ್ ಇನ್ ಎ ಸಿಂಗಲ್ ಇಮೇಲ್. ಅದು ಮಾರ್ನಿಂಗ್ 6 ಗಂಟೆಗೆ ಬಂತು ಇಮೇಲು, 30,000 ಕೆಲಸ ಕಳ್ಕೊಂಡ್ರು ಅಂತ ನೀವೆಲ್ಲ ಕೇಳಿದ್ದೀರ, ಬಿಕಾಸ್ ಆಫ್ AI. ಅಲ್ಲಿಗೆ ಈ ಥರ ಕಾಂಪಿಟೇಟಿವ್ ಯುಗದಲ್ಲಿ ನಾವು ಮೂಲ ಕಲಿಯೋದಲ್ಲಿ, ಒಬ್ಬ ವ್ಯಕ್ತಿಗೆ, ಒಂದು ಮಗುಗೆ ನಾವು ಕಲಿಸೋದಲ್ಲಿ, ಶಾಲೆಗಳಲ್ಲಿ ಇಲ್ಲಿ ನಾವು ಹೆಂಗೆ ಅವ್ರನ್ನ ರೆಡಿ ಮಾಡ್ತಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅವನು ಪ್ರತಿಯೊಬ್ಬ ವಿದ್ಯಾರ್ಥಿ ನೆನ್ಪಿಡ್ಕೊಳ್ಳಿ, ಡಿಗ್ರಿ ಲೆವೆಲ್ಗೆ ಹೋಗಿ ಅಲ್ಲಿ ಅವನಿಗೆ ಕೆಲಸ ಸಿಗ್ದಲೇ ಇದ್ದ ಬೈಕೊಳ್ಳೋದು ಮೂಲ ಸ್ಕೂಲು. ನನ್ನ ಸ್ಕೂಲಲ್ಲಿ ಫೌಂಡೇಶನ್ ಕರೆಕ್ಟಾಗಿ ಸಿಗಲಿಲ್ಲ, ಅದಕ್ಕೆ ಎಲ್ಲ ಎಡವಟ್ ಆಯಿತು ಅಂತ. ಇವತ್ತು ಟೆಕ್ನಾಲಜಿ ಭಾಳ ಫಾಸ್ಟ್ ಇರೋದ್ರಿಂದ ನಾವು ಸ್ಕೂಲ್ ಲೆವೆಲಲ್ಲೇ ನಾವು ಬೇಸಿಕ್ ಸ್ಕಿಲ್ಸ್ ಏನಿದೆ, ಮೊದಲೆಲ್ಲ ಬೇಸಿಕ್ ಸ್ಕಿಲ್ಸ್ ಅಂದರೆ ಕಮ್ಯುನಿಕೇಷನ್, ಇಂಗ್ಲೀಷ್ ಇತ್ತು. ಇವತ್ತು ಹಂಗಲ್ಲ. ಇವತ್ತು ಇಂಗ್ಲೀಷ್ ಜೊತೆಗೆ ಎ ಅವಶ್ಯಕತೆ ತುಂಬ ಇದೆ. ಇದು ಸಾಫ್ಟ್ ಸ್ಕಿಲ್ಸ್. ಅದರಲ್ಲಿ ಏನು ಒಂದು ಸಣ್ಣ ಮಾಡ್ಯೂಲ್ಸ್ ಡೆವಲಪ್ ಮಾಡೋಕ್ಕೆ ಏನು ಮಾಡಬೇಕು, ಸಣ್ಣ ಕೋರ್ಸಿಗೆ ಎನ್ರೋಲ್ ಮಾಡಬೇಕು. ನಿಮ್ಮ ಕರಿಕ್ಯುಲಮ್, ನಿಮ್ಮ ಶಾಲೆಯ ಕರಿಕ್ಯುಲಮಲ್ಲೇ ಮೇಕ್ ಇಟ್ ಪಾರ್ಟ್ ಆಫ್ ದ ಕರಿಕ್ಯುಲಮ್. ಏನು ಅದರ್ವೈಸ್ ನಿಮ್ಮನ್ನ 100% ಭಾಗ ಅವರು ಒನ್ಸ್ ದೇ ಫೇಸ್ ಡಿಗ್ರಿ ಲೆವೆಲ್ ಆರ್ ವಿಲ್ ದೇ ಪಾಸ್ ಔಟ್ ಫ್ರಮ್ ದ ಡಿಗ್ರಿ ಫಾರ್ ಜಾಬ್ ಸೀಕಿಂಗ್, ದೆನ್ ನಿಮ್ಮನ್ನೇ ಬೈಕೊಳ್ಳೋದು ಅವರು. ನೀವು ಅವತ್ತು ನನಗೆ ಫೌಂಡೇಶನ್ ಕರೆಕ್ಟಾಗಿ ಹಾಕೊಟ್ಟಿದ್ದಿದ್ರೆ ನಾನು ಇವತ್ತು ಇದನ್ನು ಕಲ್ತಿದ್ದೆ ಅಂತ. ಅದಕ್ಕೋಸ್ಕರ ಯು ಇನ್ಕ್ಲೂಡ್ ದಿಸ್ ಎ ಆಸ್ ಎ ಪಾರ್ಟ್ ಆಫ್ ಕರಿಕ್ಯುಲಮ್, ದೆನ್ ಓನ್ಲಿ ದೇ ವಿಲ್ ಲರ್ನ್ ದೀಸ್ ಎಕ್ಸ್ಟ್ರಾ ಬೇಸಿಕ್ ಎಸೆನ್ಷಿಯಲ್ ಥಿಂಗ್ಸ್. ಈಗ ಹಂಗೆ ನಿಮಗೆ ಫಿಂಗರ್ ಟಿಪ್ಸ್ ನಿಮಗೆ ಏನು ಬೇಕು ಎಲ್ಲ ಇನ್ಪುಟ್ ಚಾಟ್ ಜಿಪಿಟಿ ಕೊಡುತ್ತೆ, ಓಪನ್ ಎ ಇದು ಜೆಮಿನಿ ಕೊಡುತ್ತೆ, ಈ ಥರ ಇದೆ. ಇದನ್ನ ಬಳಸ್ಕೊಂಡು ಮುಂದೆ ದೇರ್ ವಿಲ್ ಬಿ ಒನ್ ರೋಲ್ ಆಫ್ ಜಾಬ್, ದಟ್ ಈಸ್ ಪ್ರಾಂಪ್ಟ್ ಇಂಜಿನಿಯರ್ ಅಂತ ಒಂದು ರೋಲ್ ಕ್ರಿಯೇಟ್ ಆಗುತ್ತೆ. ಪ್ರಾಂಪ್ಟ್ ಇಂಜಿನಿಯರ್ ಅಂದರೆ ಎಗೆ ಏನು ಇನ್ಪುಟ್ ಕೊಟ್ಟರೆ ಅದು ಕರೆಕ್ಟಾಗಿ ಔಟ್ಪುಟ್ ಕೊಡುತ್ತೆ ಅನ್ನೋ ರೋಲ್ ಕ್ರಿಯೇಟ್ ಆಗುತ್ತೆ. ಆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಮೈನ್ ಬೇಕಾಗಿರೋದೇನೋ ಟ್ರಾನ್ಸ್ಲೇಷನ್ ಇಲ್ಲ ಅಂದರೆ ಭಾಷೆ ಬೇಕಾಗುತ್ತೆ. ಸೊ ಭಾಷೆ ಸ್ಕಿಲ್ಸು ಮೋಸ್ಟ್ ಎಸೆನ್ಷಿಯಲ್. ಸೊ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದರೆ ನೀವು ಪ್ರಾಂಪ್ಟ್ ಕೊಡೋದು ಹೆಂಗೆ ಅನ್ನೋದು ಅರ್ಥ ಮಾಡಿಸಿ ಮಕ್ಕಳಿಗೆ. ಅಫ್ಕೋರ್ಸ್ ಸರ್ ಹೇಳ್ತಾ ಇದ್ರು, ಏನ ಬಳಸಾಕ ಕೊಟ್ಬಿಟ್ರೆ ಟೀಚರ್ಸ್ಗಿಂತ ನಾವೇ ಬುದ್ಧಿವಂತರು ಅನ್ಕೊಳ್ಳೋ ಪಾಸಿಬಿಲಿಟಿ ಉಂಟು ಅಂತ. ನಾವು ಅದನ್ನ ಅರ್ಥ ಮಾಡ್ಕೊಂಡು ನಾವು ಅದನ್ನ ಬೇಗ ಕಲ್ತು ಬಿಡಬೇಕು. ನಾವು ಅದನ್ನ ಮಕ್ಕಳ ಜೊತೆ ಕಾಂಪೀಟ್ ಮಾಡೋದಿದ್ರೆ ನಾವು ನಿಜವಾಗ್ಲೂ ಪ್ರಪಂಚದ ಜೊತೆ ಕಾಂಪೀಟ್ ಮಾಡೋಕ್ಕಾಗತ್ತಾ? ಸೊ ಟೀಚರ್ಸ್ ನಿಮಗೆ ಇದು ನಿಮಗೆ ಇದು ಇನ್ನೋವೇಟೇಬಲ್. ಟೀಚರ್ಸ್ ಸ್ಟೂಡೆಂಟ್ಸ್ಗಿಂತ ನೀವು ಪಾಠ ಮಾಡೋ ಮಕ್ಕಳಿಗಿಂತ ನಿಮಗೆ ತಲೆ ಇರಬೇಕು ಫಸ್ಟು. ಅದನ್ನ ಸರ್ ಹೇಳ್ದಂಗೆ ಒಂದು ಆನ್ಸರ್ ಹೇಳ್ತಿದ್ದೀರಾ ಅಂತೇಳಿ ಇವತ್ತು ಸ್ಮಾರ್ಟ್ ಮಕ್ಕಳು, ನಾನೀಗೇನೋ ಹೇಳ್ತಿದ್ದೀನಿ ಅಂದರೆ ಜೆನ್ಸಿ ಮಕ್ಕಳು, ಏನು ಜೆನ್ಸಿ ಜನರೇಷನ್ 1997 ಇಸ್ವಿಯಿಂದ ಈ ಕಡೆ ಹುಟ್ಟಿರೋ ಮಕ್ಕಳುಗಳು, ನಾನೀಗೇನೋ ಹೇಳ್ತಿದ್ದೀನಿ ಅಂದರೆ ದಡ್ರಂಗೆ ಎಲ್ಲ ಹೂ ಅನ್ನಲ್ಲ, ಆ ಕಾಲ ಹೋಯ್ತು. ಇವಾಗ ಅವ್ರು ಅಲ್ಲಿ ಕುತ್ಕೊಂಡು ಚೆಕ್ ಮಾಡ್ತಾರೆ, ಇವ್ರು ಹೇಳ್ತಾರೆ ಕರೆಕ್ಟಾ ತಪ್ಪಾ ಅಂತ. ನೀವು ಹಂಗೆ ಪಾಠ ಮಾಡೋವಾಗ ಏನೇನು ಹೇಳಿ ನಾನು 1 hour ಮುಗಿಸ್ತೆ ಅಂದರೆ ಮನೆಗೆ ಹೋಗಿ ಚಾಟ್ ಜಿಪಿಟಿ ಇಟ್ಕೊಂಡೆ ನೋಡೋದವರು. ದೇ ವಿಲ್ ಕ್ರಾಸ್ ಚೆಕ್ ಯುವರ್ ಎವ್ರಿ ಟೀಚಿಂಗ್, ಎವ್ರಿ ಲೆಸನ್ ವಿಲ್ ಬಿ ಕ್ರಾಸ್ ಚೆಕ್ ಬೈ ದಿಸ್ ಜೆನ್ಸಿ ಜನರೇಷನ್. ಸೊ ಯು ಶುಡ್ ಬಿ ವೆರಿ ಮಚ್ ಅವೇರ್ ಅಬೌಟ್ ದಿಸ್ ಆ್ಯಂಡ್ ವೆರಿ ಮಚ್ ಕಾಶಿಯಸ್ ವೈಲ್ ಏನೇ ಮಾತಾಡುವಾಗಲೂ ಯು ಶುಡ್ ಬಿ ವೆರಿ ಮಚ್ ಅವೇರ್ ಅಬೌಟ್ ದಟ್. ಅದರ್ವೈಸ್ ಅರ್ಧ ಮಾಹಿತಿ ಕೊಟ್ಟರೆ ನಿಮ್ಮನ್ನು ಅಲ್ಲೇ ಅಳೆದು ಬಿಡ್ತಾರೆ. ಇದನ್ನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ, ಇಟ್ ವಿಲ್ ಬಿ ಇನ್ ಫ್ಯೂಚರ್ ನಿಮ್ಮನ್ನು ಅಲ್ಲೇ ಅಳೆದು ಬಿಡ್ತಾರೆ. ಅವ್ನಿಗೆ ಏನು ಗೊತ್ತಿಲ್ಲ ಬಿಡು, ನಾನು ಇಲ್ಲೇ ಕಲ್ತ್ಕೊಳ್ತೀನಿ ಅಣ್ಣ
ಒಂದು ಮನೋಭಾವ ಬಂತು ಅಂದರೆ ಅಗೇನ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಚೇಂಜ್ ದೆಮ್ ದ ಮೈಂಡ್ ಸೆಟ್. ಸೊ ಹಾಗಾಗಿ ಇವತ್ತು ಅದನ್ನ ಟೆಕ್ನಾಲಜಿ ಇದೆಯಲ್ಲ, ಅದು ಒಂದು ಚಾಕು ಇದ್ದಂಗೆ, ಹಣ್ಣು ಕತ್ತರಿಸಕ್ಕೂ ಬಳಸ್ಬೋದು, ಚುಚ್ಚಕ್ಕೂ ಬಳಸ್ಬೋದು. ಹೌ ದೇ ವಿಲ್ ಕನ್ಸಿಡರ್ ಅನ್ನೋದನ್ನ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಪಾಸಿಟಿವ್ ಆಗಿ ತಗೊಂಡು ನಿಮ್ಮ ಒಂದು ದೈನಂದಿನ ಬದುಕಿಗೆ ಹೆಂಗ್ ಬಳಸ್ಕೋಬೇಕು ಅನ್ನೋದನ್ನ ಮೇಕ್ ದೆಮ್ ಟು ಲರ್ನ್ ದಿ AI ಸ್ಕಿಲ್ಸ್. ಒಂದು ಸಣ್ಣ ಒಂದು ವಿಡಿಯೋ ಎಡಿಟಿಂಗ್ ಇಂದ ಹಿಡಿದು ಅಥವಾ ಒಂದು ಇಮೇಜ್ ಕ್ರಿಯೇಷನ್ ಇಂದ ಹಿಡಿದು ಒಂದು ಸ್ಟಾರ್ಟ್ ಫ್ರಮ್ ಬೇಸಿಕ್ ಲೆವೆಲ್. ಡೈರೆಕ್ಟ್ ಪ್ರೋಗ್ರಾಮಿಂಗೇ ಬರೀಬೇಕು ಅಂತಿಲ್ಲ. ಮೊದಲೆಲ್ಲ ನಾವು ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಮೊದಲು ನಾವು ಸಿ ಪ್ರೋಗ್ರಾಮಿಂಗು, ದೆನ್ C++, ದೆನ್ ಜಾವಾ ಆದ್ಮೇಲೆ ಪೈಥಾನ್ ಆದ್ಮೇಲೆ ಮೆಷಿನ್ ಲರ್ನಿಂಗ್ ಕಲಿಬೇಕಿತ್ತು. ಇವತ್ತು ಅದೇನೋ ಅವಶ್ಯಕತೆ ಇಲ್ಲ. ಪ್ರಾಂಪ್ಟ್ ಕೊಡೋದು ಇಂಗ್ಲಿಷ್ ಕರೆಕ್ಟಾಗಿ ಗೊತ್ತಿ, ಪ್ರಾಂಪ್ಟ್ ಕರೆಕ್ಟಾಗಿ ಕೊಟ್ರೆ ಇಟ್ ವಿಲ್ ರೈಟ್ ದಿ ಕೋಡ್. ನೀವು ಯಾಕದೆಲ್ಲ ಸಿ ಪ್ರೋಗ್ರಾಮಿಂಗು, ಜಾವಾ ಅಲ್ಲ C++ ಮತ್ತು ಆಮೇಲೆ ಮೆಷಿನ್ ಲರ್ನಿಂಗ್ ಅಂತೆಲ್ಲ ಓದೋ ಅವಶ್ಯಕತೆ ಇಲ್ಲ. ಇವತ್ತು ನಾವು ಎಲ್ಲ ಓದ್ಕೊಂಡು ನಾವೆಲ್ಲ ಅದು ಕೋಡ್ ಬರೆಯೋದ್ರೊಳಗೆ ಅದು ಚಾಟ್ GPT ಎಲ್ಲ ಮಾಡ್ಕೊಳಕ್ಕಾಗ ಬಂದ್ಬಿಡುತ್ತೆ. ಸೊ ಹಂಗಾಗಿ ಇವತ್ತು ಹೆಂಗಿದೆ ಅಂದರೆ, ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಅಣ್ಣ ತಮ್ಮಂದಿರುಗಳು ಅಥವಾ ತಮ್ಮಂದಿರು ತಂಗಿಯರು ಎಲ್ಲ ನಿಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇರ್ಬೋದು. ಲಾಸ್ಟ್ 2 ವರ್ಷದಿಂದ ನಮ್ಮ ದೇಶದಲ್ಲಿ ಎಲ್ಲರೂ ರಿಕ್ರೂಟ್ಮೆಂಟ್ ಆಗಿರೋದು ನೋಡಿದ್ದೀರಾ? ಎಕ್ಸೆಪ್ಟ್ ಟಾಪ್ 5 ಕಾಲೇಜಸ್ ಬಿಟ್ಟು ಎಲ್ಲೂ ರಿಕ್ರೂಟ್ಮೆಂಟ್ ಆಗ್ತಿಲ್ಲ. ಯಾಕೆ ಅಂತ ಗೊತ್ತಾ? ಯಾಕೆ ಅಂದ್ರೆ ಈ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡ ಮೇಲೆ 1000 ಜನ ಮಾಡ್ತಿದ್ದ ಕೆಲಸಕ್ಕೆ ನನಗೆ ಎಷ್ಟು ಜನ ಬೇಕು ಅನ್ನೋ ಅಂದಾಜು ಸಿಗ್ತಿಲ್ಲ ಯಾವುದೇ ಕಂಪ್ನಿಗೂ. ಆ ಅಂದಾಜು ಬರೋಕ್ಕೆ ದೇ ವಿಲ್ ಟೇಕ್ ಅಟ್ ಲೀಸ್ಟ್ 2 more years. ಇನ್ನೂ 2 ವರ್ಷ ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ದೇರ್ ವಿಲ್ ಬಿ ಲೇ ಆಫ್. ಇವತ್ತು ಬೇಸಿಕ್ ಲೆವೆಲ್ ಸ್ಕಿಲ್ಸ್ ಇರೋರಿಗೆ ಯಾವುದೇ ಕಾರಣಕ್ಕೂ ಕೆಲಸ ಸಿಗಲ್ಲ. ಅಟ್ ಲೀಸ್ಟ್ 2 to 3 years. ನಾನು ಕಾರ್ಪೊರೇಟ್ ಒಂದು ಕಂಪ್ನಿ ನಡೆಸ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಇನ್ನೂ 2-3 ವರ್ಷ ಬೇಸಿಕ್ ಲೆವೆಲ್ ಜಾಬ್ ರಿಕ್ರೂಟ್ಮೆಂಟೇ ಇರಲ್ಲ. ಆಫ್ಟರ್ 3 to 4 years then there will be opportunity of new types of jobs that are dependent on AI. So ಅದಕ್ಕೆ AI skills is very important. ಸೊ ಇದು ಏನಿದೆ ಇದನ್ನ ನಾವು ಅರ್ಥ ಮಾಡ್ಕೊಂಡು ಸ್ಕಿಲ್ ಡೆವಲಪ್ಮೆಂಟಿಗೆ ಇಂಪಾರ್ಟೆನ್ಸ್ ಕೊಟ್ಟು, ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಮಾಮೂಲಿ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲ, AI ಬೇಸ್ಡ್ ಕಲ್ತ್ಕೊಂಡು ಹೊರಗೆ ನೀವು ಡಿಗ್ರಿ ಲೆವೆಲ್ಗೆ ಹೋದಾಗ ಅದರದ್ದೇ ಆದ ಇರ್ರೆಸ್ಪೆಕ್ಟಿವ್ ಆಫ್ ಫೀಲ್ಡ್, ಇಟ್ ಮೇ ಬಿ ಮೆಡಿಕಲ್ ಆರ್ ಇಂಜಿನಿಯರಿಂಗ್, ವಾಟ್ ಎವರ್ ಇಟ್ ಮೇ ಬಿ ಸಿವಿಲ್, ಮೆಕ್ಯಾನಿಕಲ್, ವೆರೆವರ್ ಯು ಗೋ, ಈವನ್ ದ ಲಾಯರ್ ಇಸ್ ಆಲ್ಸೋ ರಿಕ್ವೈರ್ಡ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಐಸಿರಿ ಫೌಂಡೇಶನ್ನ ಅಧ್ಯಕ್ಷರಾದ ರೋಹನ್ ಭಾರ್ಗವಪುರಿ ಮಾತನಾಡಿ, ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಯುವಕರನ್ನ ಹೊಂದಿರುವ ರಾಷ್ಟ್ರವಾಗಿದ್ದು, ಈ ಯುವ ಶಕ್ತಿಯನ್ನ ನಾವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ನಾವು ಇನ್ನೂ 10 ಪಟ್ಟು ವೇಗವಾಗಿ ಮುನ್ನುಗ್ಗಬಹುದು ಎಂದರು. Working on bringing positive image about our narratives, the Bharatiya narratives, where ವರ್ಲ್ಡ್ ನಮ್ಮನ್ನ ಬೇರೆ ತರ ಪ್ರೊಜೆಕ್ಟ್ ಮಾಡಕ್ ನೋಡಿದಾಗ ಈ AI, ಡೀಪ್ ಫೇಕ್ಸ್, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಈ US ಎಲೆಕ್ಷನ್ ಟೈಮಲ್ಲೆಲ್ಲ ಎಷ್ಟೋ ಆಪ್ಸ್ ಆಗಲಿ, ಎಷ್ಟೋ ಒಂದು ಸಾಫ್ಟ್ವೇರ್ ಆಗಲಿ, ಅಲ್ಲಿಂದ ಇಡೀ ವರ್ಲ್ಡಿನ ಜಿಯೋ ಪೊಲಿಟಿಕ್ಸ್ ನ ಲಿಂಕ್ ಮಾಡೋಕೆ ಈ AI ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ದ ಜೆನ್ಸೀಸ್. ಸೊ ಜೆನ್ಸೀಸ್ಗೆ ಫಸ್ಟ್ ಲಿಂಕ್ ಆಗೋದು ಈ ಕಲ್ಚರಲ್, ಸೋಷಿಯಲ್ ಕಲ್ಚರಲ್ ಶಿಫ್ಟ್ ಏನ್ ಮಾಡ್ತಾ ಇದಾರಲ್ಲ ಈ AI ಮೂಲಕ, ಈ ನರೇಟಿವ್, ಈ ಸೋಷಿಯಲ್ ಮೀಡಿಯಾ ಆಪ್ಸ್, ವೆಬ್ಸೈಟ್ಸ್, ಈ ಎಲ್ಲಾದ್ರ ಮೂಲಕ. ಫಾರ್ ಎಕ್ಸಾಂಪಲ್, I give one case study or one illustration. We see a rising tendency in the LGBTQ identity, ಅದರಲ್ಲಿ ಪ್ರೈಡ್ ಆಗಿದೆ, ಅಂದ್ರೆ ಸಲಿಂಗಕಾಮಿಗಳು ಅಥವಾ ನಮ್ಮ ಲಿಂಗ ನಮಗೆ ಗೊತ್ತಿದ್ದಂತ ಒಂದು ಕನ್ಫ್ಯೂಷನ್ಸ್ ಏನ್ ಕ್ರಿಯೇಟ್ ಆಗ್ತದೆ ಒಂದು ಸಮಾಜದಲ್ಲಿ ಮಾಡ್ತಾ ಇದೆ. ಉದಾಹರಣೆಗೆ ಅದು ನಮಗೆ ಅನ್ಸುತ್ತೆ ಅದು ಒಂದು ಇಂಡಿವಿಜುವಲ್ ಪ್ರಾಬ್ಲಮ್ ಅಂತ, ಅಂದ್ರೆ ಒಬ್ಬ ವ್ಯಕ್ತಿಯ ಪ್ರಾಬ್ಲಮ್ ಅಂತ. ಆದ್ರೆ ಅದರಿಂದ ಒಂದು ಡೀಪ್ ಸ್ಟೇಟ್, ಒಂದು ಸೋಷಿಯಲ್ ಫ್ಯಾಬ್ರಿಕ್ ನ ಬ್ರೇಕ್ ಮಾಡೋಕೆ ಈ AI ಟೆಕ್ನಾಲಜಿನ ಉಪಯೋಗಿಸಿ, ಈ ಸೋಷಿಯಲ್ ಮೀಡಿಯಾ ಅನ್ನೋ ಒಂದು ವೆಪನ್ ಮೂಲಕ ಇಟ್ಸ್ ಕ್ರಿಯೇಟಿಂಗ್ ಅ ಲಾಟ್ ಆಫ್ ಇನ್ಸ್ಟೆಬಿಲಿಟಿ ಇನ್ ದ ಸೊಸೈಟಿ. ಆ ಒಂದು ಸೊಸೈಟಿನ ನಾವು ಮತ್ತೆ ಗ್ರಿಪ್ ಅಲ್ಲಿ ಇಟ್ಟು ಆ ಒಂದು ಸ್ಟೆಬಿಲಿಟಿನ ಮೇಂಟೈನ್ ಮಾಡ್ಬೇಕಂದ್ರೆ ದ ಓನ್ಲಿ ಅಸ್ತ್ರ ಇಸ್ ಸೋಷಿಯಲ್ ಮೀಡಿಯಾ. ಯಾವೊಂದು ಮೋಸ್ಟ್ ಡೆವಲಪ್ಡ್ ಕಂಟ್ರೀಸ್ AI ನ ಯೂಸ್ ಮಾಡಿ ಇಡೀ ವರ್ಲ್ಡ್ ನ ಕಂಟ್ರೋಲ್ ಮಾಡಕ್ಕೆ ಬಳಸ್ತಾ ಇದ್ದಾರೆ, ಅದೇ ಅವ್ರು ಕೊಟ್ಟಿರುವಂತ ಅದೇ ಅಸ್ತ್ರನ ಬಳಸಿ ನಮ್ಮ ಯೂತ್ ಪಾಪ್ಯುಲೇಷನ್, ಬಿಕಾಸ್ ಭಾರತ್ ಟುಡೇ ಇಸ್ ವರ್ಲ್ಡ್ಸ್ ನಂಬರ್ 1 ಕಂಟ್ರಿ ವೇರ್ ಯೂತ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅಂದ್ರೆ ಪ್ರಪಂಚದಲ್ಲಿರೋ 5 ಜನರಲ್ಲಿ ಒಬ್ರು ಅಥವಾ ಇಬ್ರು ಭಾರತೀಯರಾಗಿರ್ತಾರೆ. ಸೊ ನಮಗಿರುವಂತ ಪವರ್ ಇಟ್ಸ್ ಡೆಮೋಗ್ರಫಿ ಇಸ್ ಆರ್ ಪವರ್. ಅದರಿಂದ ವಾಟ್ ವಿ ಎಕ್ಸ್ಟ್ರಾಕ್ಟ್ ಇಸ್ ಆರ್ ಯೂತ್ ಪಾಪ್ಯುಲೇಷನ್. ಆ ಯೂತ್ ಪಾಪ್ಯುಲೇಷನ್ ಇಂದ ಏನಂದ್ರೆ ಟೆಕ್ನಾಲಜಿ, ಡೆಮೋಗ್ರಫಿ ಅಂಡ್ ದ ಬಿಸ್ನೆಸ್ ದಟ್ ವಾಟ್ ವಿ ಹ್ಯಾವ್, ಅಂದ್ರೆ ನಮ್ದು ಮಾರ್ಕೆಟ್ ಏನಿದೆ. ಹಾಗಾಗಿ ನಮ್ಮ ಐಸಿರಿ ಟುಡೇ ಅಲ್ಲಿ ವಾಟ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಇಸ್
ಚೇಂಜ್ ಮೇಕರ್ಸ್ ಅಂತ. ಒಂದು ಚೇಂಜ್ ಮೇಕರ್ಸ್. ವಿ ಆಲ್ವೇಸ್ ಸಿ, ನಾವು ಏನಾದ್ರು ಇನ್ಸ್ಪಿರೇಷನ್ ಅನ್ನ ಡ್ರಾ ಮಾಡ್ಬೇಕು ಅಂದ್ರೆ ಯಾವಾಗಲೂ ದೊಡ್ಡ ಮಟ್ಟಕ್ಕೆ ನೋಡ್ತೀವಿ. ಆದ್ರೆ ಒಂದು ಬೆಳೀತಿರೋ ಸಸಿಗೆ ಸುತ್ತಲಿನ ಪರಿಸರದ ಪರಿಚಯ ಆದ್ರೆ ಮಾತ್ರ ಅದು ಒಂದು ಮರ ಆಗಿ ಒಂದು ಹಣ್ಣು ಕೊಟ್ಟು ಇನ್ನೊಬ್ಬರಿಗೆ ಉಪಯುಕ್ತ ಆಗ್ಬೋದು. ಹಾಗಾಗಿ ನಮ್ಮ ಸುತ್ತಮುತ್ತಲು ಯಾರ್ಯಾರು ಸಣ್ಣ ಉದ್ಯಮಗಳಲ್ಲಿ ಬಳಸ್ತಾ ಇದ್ದಾರೆ, ಅಂದ್ರೆ ಸಣ್ಣ ಉದ್ಯಮದಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ, ಯಶಸ್ವಿ ಆಗಿದ್ದಾರೆ, ಅವರನ್ನ ನಾವು ಸಮಾಜಕ್ಕೆ ಇಂಟ್ರೊಡ್ಯೂಸ್ ಮಾಡ್ಬೇಕು. ಅವರ ಐಡಿಯಾಸ್, ಅವರ ಲೆಸನ್ಸ್, ಅವರ ಒಂದು ಎಕ್ಸ್ಪೆರಿಮೆಂಟ್ಸ್ ಏನ್ ಮಾಡಿರ್ತಾರೆ ಸೋಲು ಗೆಲುವಿಗೆ, ಹಾಗೆ ಆ ಒಂದು ಆಯಾಮವನ್ನ ಪರಿಚಯ ಮಾಡಿಸೋದಕ್ಕೆ ವಿ ಆರ್ ಡೂಯಿಂಗ್ ಚೇಂಜ್ ಮೇಕರ್ಸ್. ದೆನ್ ಬಿಚ್ಚಿಟ್ಟ ಇತಿಹಾಸ ಅಂತ ನಾವೊಂದು ಸೆಗ್ಮೆಂಟ್ ಅನ್ನ ಮಾಡಿದ್ವಿ ನಮ್ಮ ಚಾನೆಲ್ ಅಲ್ಲಿ. ಯು ಮೈಟ್ ಸಿ ಆರ್ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್. ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ದ ನರೇಟಿವ್ಸ್ ಆರ್ ಆಲ್ವೇಸ್ ಒನ್ ವೇ ಸೆಂಟ್ರಿಕ್. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವರಾಜ್ ಪಾಟೀಲ್, ವಿನಾಯಕ್ ಸಿಂದಿಗೆರೆ, ಡಾಕ್ಟರ್ ಸುರೇಂದ್ರನಾಥ್ ಸೇರಿದಂತೆ 125 ಶಾಲೆಯ ಮುಖ್ಯಸ್ಥರು ಭಾಗವಹಿಸಿದ್ರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.